ಇಂದು ಸಚಿವ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಬೀದರ್ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಆಪ್ತರಕ್ಷಕ ದಿನ ಆಚರಿಸಲಾಯಿತು. ದೇಶದ ಯಾವುದೇ ಮೂಲೆಯಲ್ಲಿ ಜನರು ಕಷ್ಟದಲ್ಲಿದ್ದಾಗ ಅಲ್ಲಿಗೆ ಹೋಗಿ ಅವರನ್ನು ರಕ್ಷಿಸುವ ಕೆಲಸ ಮಾಡುತ್ತಿರುವ ಸಂತೋಷ್ ಲಾಡ್ ಅವರ ಜನಸೇವೆಯನ್ನು ಪರಿಗಣಿಸಿ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ವೈದ್ಯ ಚಂದ್ರಕಾಂತ್ ಗುದ್ಗೆ, ದೇಶದಲ್ಲಿ ಪ್ರವಾಹ, ಭೂಕಂಪದಂತ ಅನಾಹುತಗಳು ಸಂಭವಿಸಿದಾಗ ಅಲ್ಲಿಗೆ ತೆರಳಿ ಕನ್ನಡಿಗರ ಜೀವ ರಕ್ಷಿಸುವ ಸಂತೋಷ್ ಲಾಡ್ ಹುಟ್ಟುಹಬ್ಬದ ಪ್ರಯುಕ್ತ ಆಪ್ತರಕ್ಷಕ ದಿನ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದರು. ನಂತರ ವಿವಿಧ ಕ್ಷೇತ್ರಗಳ 11 ಜನ ಸಾಧಕರಿಗೆ ಸಂಜೀವಿನಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಒಂದು ಭಾವನೆಯಿಂದ ಅವರನ್ನ ಗೌರವಿಸಿ ಅದೇ ರೀತಿ ಅಪತ್ರಕ್ಷಕ ಸನ್ಮಾನ ಶ್ರೀ ಸಂತೋಷ್ ಲಾಡ್ ಅವರು ಅಪತ್ರಕ್ಷಕ ದಿನಾಚರಣೆ ನಮ್ಮ ಹುಟ್ಟುಹಬ್ಬದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇದು ಕೂಡ ತುಂಬ ಸಂತೋಷ. ನಾವು ಸುಖ ಶಾಂತಿಯಿಂದಾಗ ಯಾರನ್ನು ಎನಿಸುವುದಿಲ್ಲ. ಅಂದರೆ ಅಪತ್ಕಾರ ಬಂದರೆ ಅಪತ್ಕಾರ ಅಂದರೆ ಯಾವುದೋ ಸಡನ್ನಾಗಿ ಸುಗಮಿ ಬರುತ್ತೆ, ಒಂದು ಭೂಕಂಪ ಆಗ್ತದೆ, ಯಾವುದೋ ಒಂದು ಈಗ ಭೂಮಂಡಲದಲ್ಲಿ ಎಲ್ಲರೂ ಆತ್ಮಹತ್ಯೆ ಸಿಕ್ಕಿಕೊಂಡು ಇಂಥ ಎಮರ್ಜೆನ್ಸಿ ಬಂದರೆ ಅವರ ರಕ್ಷಣೆ ಹೇಗೆ ಮಾಡಬೇಕು, ಜನರ ಜೀವನ ಹೇಗೆ ಉಳಿಸಬೇಕು ಅಂಬುದರ ಬಗ್ಗೆ ಮತ್ತು ಅದೇ ರೀತಿ ಅವರಿಗೆ ಕೆಲಸ ಮಾಡಿ ಅವರ ಆದಷ್ಟು ಸಾವು ನೋವನ್ನು ಕಡಿಮೆ ಮಾಡೋದಕ್ಕೆ ಬಹಳ ಸಹಾಯ ಮಾಡ್ತದೆ. ನೀವು ಮಾಡ್ತಾ ಇದ್ದೀರಿ, ಬಹಳ ಒಳ್ಳೆಯ ಕೆಲಸ ಶ್ಲಾಘನೀಯ.